ಎಲ್ರಿಗೂ ನಮಸ್ಕಾರ. ಇವತ್ತು ಅಳ್ಳು ಹುರಿಬೇಕು, ಆಮೇಲೆ ಅಳ್ಳಿಟ್ಟು ಹಾಕ್ಬೇಕು ಅಂದ್ಕೊಂಡೀನಿ. ಅಳ್ಳು ಹುರಿದು ಮೊನ್ನೆ ಅಳ್ಳು ಹುರಿದೆ. ಅವತ್ತೂ ಇದು ಹಾಕಬೇಕು ಅಳ್ಳಿಟ್ಟು ಅಂತಂದರೆ ನಮ್ಮಲ್ಲಿ ಲೈಟ್ ಇದ್ದಿದ್ದಿಲ್ಲ. ಅದರ ಸಂಬಂಧ ಅಳ್ಳಿಟ್ಟಿಂದು ವಿಡಿಯೋ ಮತ್ತೊಂದು ಸಪ್ರೇಟಾಗಿ ಮಾಡ್ಬೇಕು ಅಂದ್ಕೊಂಡು ಅಳ್ಳಿಂದು ಬೇರೆ ಅಳ್ಳಿಟ್ಟಿಂದು ಬೇರೆ ಮಾಡೀನಿ. ಅದಕ್ಕೆ ಇವತ್ತು ನೋಡಿರಿ, ಇದು ಜೋಳ ಭಕ್ರಿ ಮಾಡ್ತೀವಲ್ಲ ನಾವು, ಅದೇ ಜೋಳನೇ ಅವ ಇವು. ಅದರದ್ದೇ ಅಳ್ಳಿಟ್ಟು ಹಾಕ್ಲಿಕ್ಕತ್ತೀನಿ. ಅಳ್ಳಿಟ್ಟು ಇದ್ರದ್ದೇ ಚಲೋ ಆಗುತ್ತೆ. ಆಮೇಲೆ ಅಳ್ಳು ಏನದಲ್ಲ, ಅಳ್ಳಿನ ಜೋಳ ಅಂತಲೇ ಬೇರೆ ಸಿಗ್ತಾವೆ. ನಾ ಅಳ್ಳು ಹುರಿದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನೋಡಿರಿ. ಅದ್ರಾಗ ನೋಡಿರಿ ಅಳ್ಳಿನ ಜೋಳ ಇದು ಇದ್ರ ಜೋಳ ಅದ, ಏನಂದ್ರೆ ಊಟದ ಜೋಳ ಅದ. ಈಗ ಇದನ್ನೇನದಲ್ಲ ಹುರಿತೀನಿ ನೋಡಿರಿ. ಇದು ಹುರಿದ್ಬಿಟ್ಟು ಇದನ್ನೇನದಲ್ಲ ಅಳ್ಳಿಟ್ಟು ಮಾಡಿ ತೋರಿಸ್ತೀನಿ. ಈಗ ಸಿಟಿ ಒಳಗೆ ಅಂತಂದ್ರೆ ಏನಾಗ್ತದೆ, ಮಿಲ್ ಇರ್ತದೆ, ಮಿಲ್ಲಿಗೆ ಹೋಗಿ ಹಾಕ್ಸೊಂಬಂದಿರ್ತಾರೆ. ಅಲ್ಲಿ ಗಿರಣಿಗಳು ಇರ್ತಾವೆ, ಅಲ್ಲೇನದ ಹಾಕ್ತಾರೆ. ನಮ್ಮಲ್ಲಿ ಇಲ್ಲಿ ಗಿರಣಿಗೆ ಹಾಕಂಗಿಲ್ಲ. ಈಗ ನೋಡಿರಿ ಹಿಂಗೆ ಇದು ಒಂದು ಇದು ಲಟ್ನಿಗೆ ಇದು ಕಡ್ಗೋಲ್ ಅದ, ಕಡ್ಗೋಲ್ಲೇ ಮಾಡ್ಲಿಕ್ಕತ್ತೀನಿ. ಇದಕ್ಕೆ ಏನದ ಬಟ್ಟೆ ಗಿಟ್ಟಿ ಕಟ್ತಾರೆ, ಒಂದು ಇದಕ್ಕೆ ಅಳಪಟ್ನ ಅಂತ ಮಾಡ್ತಾರೆ. ಈಗ ನಾ ಏನದಲ್ಲ ಇದಕ್ಕೆ ಮಾಡ್ಲಿಕ್ಕತ್ಬಿಟ್ಟೇನಿ. ಅಳ್ಳಿಟ್ಟು ಇದು ಭಾಳ ಚೆಂದ ಆಗ್ತದೆ, ರುಚಿ ಆಗ್ತದೆ. ಹಾಲು ಬೆಲ್ಲ ಅಳ್ಳಿಟ್ಟು ಉಂಡೆ ಕಟ್ಕೊಂಡು ತಿನ್ಬೋದು ಕಲಿಸ್ಕೊಂಡು. ಆಮೇಲೆ ಮಜ್ಜಿಗೆ ಅಳ್ಳಿಟ್ಟು ತಿನ್ಬೋದು. ಆಮೇಲೆ ಅಳ್ಳಿಟ್ಟಿಂದು ಉಪ್ಪಿಟ್ಟು ಭಾಳ ಚೆಂದ ಆಗ್ತದೆ, ರುಚಿ ಆಗ್ತದೆ. ಮಜ್ಜಿಗೆ ಅಳ್ಳಿಟ್ಟಂತೂ ಮಸ್ತ್ ಆಗ್ತದೆ ಅದು. ನೋಡಿರಿ ಅಳ್ಳ ಎಷ್ಟು ಚೆಂದ ಆಗ್ತಾವೆ. ಇದೇ ಭಕ್ರಿ ಜೋಳನೇ ನೋಡಿರಿ ಹೆಂಗೆ ಪುಟ 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 ಅಂತ ಇರ್ತಾವೆ. ನಮ್ಮ ವಿಡಿಯೋ ಏನಾರ ಮೊದಲೇ ಸಲ ನೋಡೋರು ಇದ್ರಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಕ್ಕೆ ಬರ್ರಿ, ಹಾಗೆ ನೋಡಬೇಡ್ರಿ. ನಾವು ಸಬ್ಸ್ಕ್ರೈಬ್ ಆದರೆ ನಾ ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮಗೆ ಬರ್ತದೆ, ನೋಟಿಫಿಕೇಷನ್ ಬರ್ತದೆ. ನೋಡಿರಿ ಎಷ್ಟು ಚೆಂದ ಆಗ್ಲಿಕ್ಕತ್ತಾವ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡಿರಿ ಇವೇ ಭಕ್ರಿ ಜೋಳನೇ ಎಷ್ಟು ಚೆಂದ ಆಗ್ಲಿಕ್ಕತ್ತಾವ ನೋಡಿರಿ. ಈಗ ಮನ್ಯಾಗ ಇಬ್ಬಿಬ್ರು ಇದ್ರಂದ್ರೆ ಒಬ್ರು ಹುರಿದು ಕೊಟ್ಟರೆ ಒಬ್ರು ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಒಗ್ದು ಸಣ್ಣಗೆ ಬಿಸಿ ಬಿಸಿ ಅಳ್ಳು ಮಿಲ್ಲಾಗ ಹಾಕೋದಕ್ಕಿಂತ ಮಸ್ತ್ ಆಗ್ತದೆ. ಇವಾಗ ನೋಡಿರಿ ಎಷ್ಟು ಚೆಂದ ಆಯಿತು. ಈಗ ಇನ್ನೊಂದು ಒಬ್ಬೆ ಹುರಿದು ತೋರಿಸ್ತೀನಿ ನೋಡಿ. ಈಗ ನೋಡಿರಿ ಎಷ್ಟು ಚೆಂದಾಗ್ಯಾವ ಅಳ್ಳು. ಇದು ಅಳ್ಳಿಟ್ಟು ಈಡಾಗ್ತದೆ, ಆಮೇಲೆ ಚೆಂದ ಆಗ್ತದೆ. ಇದು ಉಪ್ಪಿಟ್ಟು ಮಜ್ಜಿಗೆ ಅದಕ್ಕೆ ಹಾಕ್ಕೊಂಡು ತಿನ್ಲಿಕ್ಕೆ ಭಾಳ ಚೆಂದ ಆಗ್ತದೆ. ತಂಪು ಅಳ್ಳಿಟ್ಟು. ಅವಾಗೆಲ್ಲ ಮನೆಯೊಳಗೆ ಅಳ್ಳಿಟ್ಟು ಇರ್ತಿತ್ತು. ಇವಾಗ ಸಿಟಿ ಒಳಗೆ 600-800 ರೂಪಾಯಿ kg ಅಳ್ಳಿಟ್ಟು ಮಾರ್ತಾರೆ. ಈಗ ಹಿರೇ ಮನುಷ್ಯರು ಯಾರು ಮನ್ಯಾಗ ಇರ್ತಾರೆ ಅವ್ರ ಮನ್ಯಾಗೆಲ್ಲ ಕಂಪಲ್ಸರಿ ಈ ನಾಗರ ಪಂಚಮಿ ಮುಂದೆ ಅಳ್ಳು ಹುರಿಬೇಕಂತೂ ಅಳ್ಳಿಟ್ಟು ಹಾಕ್ಬೇಕಂತ ಏನಿಲ್ಲ, ಯಾವಾಗಲೂ ಇರ್ತದೆ ಅವ್ರ ಮನೆಯಾಗ. ಈಗೆಲ್ಲ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಅವರಿಗೆಲ್ಲ ಟೈಮ್ ಇರೋಂಗಿಲ್ಲ ಆಫೀಸ್ಗೆ ಹೋಗೋದು. ಇದೆಯಾ ಅಳ್ಳು ಒಂದು ಅನ್ನ ಹುಳಿ ಮಾಡ್ಕೊಂಡು ತಿಂದ್ರೆ ಸಾಕಾಗಿರ್ತದೆ ಪಾಪ ಅವರಿಗೆ. ಹೀಗಾಗಿ ಅಳ್ಳಿಟ್ಟು ಅಂದ್ರೇ ಗೊತ್ತಿಲ್ಲ ಈಗಿನ ಮಕ್ಕಳಿಗೆಲ್ಲ. ಅದೇ ಒಂದು ಪಾಪ್ಕಾರ್ನ್ ತರ್ತಾವೆ ಪಾಕೆಟ್ನಾಗ ತಿಂತಾವೆ, ಅದು ಒಂದೇ ಗೊತ್ತು ಈಗ. ಈ ಥರ ನಾವೆಲ್ಲ ಸಾಂಪ್ರದಾಯಿಕವಾದದ್ದು ಹುರಿದು ಮಾಡಿ ಇದನ್ನೆಲ್ಲ ಮಕ್ಕಳಿಗೆ ತಿಳಿಸಿ ಹೇಳಿದ್ರೆ ಗೊತ್ತಾಗ್ತದೆ. ನಮ್ಮ ಮನೆಯೊಳಗೆ ನಾವು ಮಾಡ್ತಾಯಿದ್ರೆ ಮಕ್ಕಳಿಗೂ ಗೊತ್ತಾಗ್ತದೆ. ನಾವೇ ಮಾಡೋಂಗಿಲ್ಲ ಅಂದ್ರೆ ಅವ್ರಿಗೇನೂ ಗೊತ್ತೇ ಆಗಂಗಿಲ್ಲ. ನಮ್ಮ ಮನ್ಯಾಗ ಅಳ್ಳಿಟ್ಟು ಸೇರ್ತದೆ ಎಲ್ಲರಿಗೂ. ಅಳ್ಳಿಟ್ಟು ನಾವು ತಿಂತೀವಿ, ಮಜ್ಜಿಗೆ ಅಳ್ಳಿಟ್ಟು, ಉಪ್ಪಿಟ್ಟು ಜಾಸ್ತಿ ಮಾಡ್ತೀವಿ ನಾವು. ಈಗ ಅಳ್ಳ ಮುಗಿತು ಅಂದಾಗನೇ ಚುಟಪಟ ಅನ್ನೋದೆಲ್ಲ ಬಂದಾಗಿಬಿಡ್ತದೆ. ಗಪ್ಪಾಯ್ತು ನೋಡ್ರಿ ಇವಾಗ. ಇದು ಅಳ್ಳಿಟ್ಟು ಅಳ್ಳು ಮಾಡ್ಬೇಕಂದ್ರೆ ಇಷ್ಟೆಲ್ಲ ರಂದಿ ಆಗ್ತದೆ. ಈಗಿನ ಮಂದಿಗೆಲ್ಲ ರಂದಿ ಬೇಡ ಅನ್ನೋದು. ಈಗ ನೋಡಿರಿ ಇದನ್ನೇ ನಾನು ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ನೋಡಿರಿ ಅಳ್ಳಿಟ್ಟು ಮಾಡಿ. ಈಗ ಮಿಕ್ಸರ್ಗೆ ಹಾಕೋತೀನಿ ನೋಡಿರಿ.
ಹಾಕಬೇಕಿದು. ಇದಕ್ಕೆಲ್ಲ ಟೈಮ್ ಹಿಡಿತದೆ, ಆಮೇಲೆ ಕೆಲಸ ಹಿಡಿತದೆ. ಈಗ ಸಿಟಿ ಒಳಗೆ ಅಂತಂದ್ರೆ ಹಳ್ಳಿಯವ್ರು ಮಿಲ್ಲು ಇರ್ತಾವೆ, ಅಲ್ಲಿ ಹುರಿದು ಕೊಡ್ತಾರೆ, ಆಮೇಲೆ ಹಳ್ಳಿಟ್ಟು ಹಾಕಿ ಕೊಡ್ತಾರೆ. ಆಮೇಲೆ ಹಳ್ಳಿಟ್ಟನ್ನು ಖರೀದಿ ತರ್ತಾರೆ. 800 ರೂಪಾಯಿ, 600, 700, ಒಂದೊಂದು ಕಡೆ ಒಂದೊಂದು ರೇಟ್ ಅದ. ಒಂದು ಸೇರು ಹಳ್ಳಿ ಹುರಿದು ಹಳ್ಳಿಟ್ಟು ಹಾಕಿಬಿಟ್ರೆ ಎಷ್ಟು ಹಳ್ಳಿಟ್ಟು ಆಗ್ತದೆ ಖರೆ. ಕೊಂಡ್ಕೊಂಬರೋದಂದ್ರೆ ಭಾಳ ದುಬಾರಿ ಅನ್ನಿಸ್ತದೆ ನೋಡಿ. ನೋಡಿರಿ ಈಗ ಎಷ್ಟು ಸಣ್ಣ ಆಗ್ಯದ ನೋಡಿರಿ. ಎಷ್ಟು ಸಣ್ಣ ಆಗ್ತದೆ ಚೆಂದಾಗಿ. ಹಿಂದೆ ಸ್ವಲ್ಪ ಗುಂಡು ಬರ್ತಾವೆ, ಅವನ್ನೇನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಅವು ಏನದ ಈ ಥರ ಗುಂಡು ಬರುತ್ತಲ್ಲ, ಇವನ್ನ ದನಗಳಿಗೆ ಅಥವಾ ಆಕಳಿಗೆ ಕರುಗಳಿಗೆ ಇಟ್ಬಿಡ್ರಿ. ನೋಡಿರಿ 2-3 ಸತೆ ಹಿಂಗೆ ಅನ್ನಿಸ್ಬಿಟ್ರೆ ಹಳ್ಳಿಟ್ಟು ನೋಡಿರಿ ಹಳ್ಳಿಟ್ಟು ರೆಡಿ ಆಯಿತು. ಸ್ವಲ್ಪ ಕಷ್ಟಪಟ್ಟರೆ ಎಲ್ಲರ ಬಾಯಿಗೂ ರುಚಿ ರುಚಿಯಾದದ್ದು ಪದಾರ್ಥ ಸಿಗುತ್ತೆ ಅನ್ನೋದಕ್ಕೆ ಇದೇ ಖರೆ. ನೋಡಿರಿ ಈ ಥರ ಹಳ್ಳಿಟ್ಟು ರೆಡಿ ಆಯಿತು, ತೋರಿಸ್ತೀನಿ ನೋಡಿರಿ. ನೋಡಿರಿ ಹಳ್ಳಿಟ್ಟು ರೆಡಿ ಆಯ್ತು ನೋಡಿರಿ. ನೀವು ಈ ಥರ ಹಳ್ಳಿಟ್ಟು ಮಾಡಿ ನೋಡ್ತೀರಲ್ಲ ಒಂದು ಸಲ. ಆಮೇಲೆ ನೋಡಿರಿ ಎಷ್ಟು ಸಣ್ಣ ಆಗ್ಯದ, ದಪ್ಪಿಲ್ಲ ಏನಿಲ್ಲ. ಹಾಲು ಬೆಲ್ಲ ತುಪ್ಪ ಕಲಿಸ್ಕೊಂಡು ಉಂಡೆ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಮಕ್ಕಳಿಗೆಲ್ಲ ಕಲಿಸ್ಕೊಡ್ಬೋದು ಮುಂಜಾನೆ. ಆಮೇಲೆ ಮಜ್ಜಿಗೆ ಹಳ್ಳಿಟ್ಟು ಉಪ್ಪು ಹಾಕ್ಕೊಂಡು ತಿನ್ಬೋದು, ಮೊಸರು ಹಾಕ್ಕೊಂಡು ತಿನ್ಬೋದು. ಆಮೇಲೆ ಇನ್ನೊಂದು ಏನಂತಂದ್ರೆ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿ ಅದಕ್ಕೆ ಖಾರ ಪುಡಿ ಉಪ್ಪು ಉಳ್ಳಾಗಡ್ಡಿ ಆಮೇಲೆ ಹುಣಸೆಹಣ್ಣು ಹುಳಿ ಹಿಂಡಿ ಅದಕ್ಕೊಂಚೂರು ಸಕ್ಕರೆ ಹಾಕಬೇಕು. ಹಾಕಿ ಹಸಿದನ್ನೇ ಉಳ್ಳಾಗಡ್ಡಿ ಹಾಕಿ ಕಲಿಸ್ಬೇಕು, ಅದು ಭಾಳ ಚಲೋ ಆಗ್ತದೆ. ಹಳ್ಳಿಟ್ಟಿನೊಳಗೆ ವೆರೈಟಿ ಮಾಡ್ಕೊಂಡು ತಿನ್ಬೋದು. ಉಪ್ಪಿಟ್ಟು ಮಾಡ್ಬೋದು, ಮಜ್ಜಿಗೆ ಕಲ್ಸ್ಕೊಂಡು ತಿನ್ಬೋದು, ಹಾಲು ಬೆಲ್ಲ ಹಾಕ್ಕೋಬೋದು. ಆಮೇಲೆ ಉಳ್ಳಾಗಡ್ಡಿ ಖಾರ ಪುಡಿ ಹುಣಸೆಹಣ್ಣು ಹಾಕ್ಕೊಂಡು ತಿನ್ಬೋದು. ಇದ್ರಾಗ ನಾನಾ ಥರ ಮಾಡ್ಕೊಂಡು ತಿನ್ಬೋದು. ಹಳ್ಳಿಟ್ಟು ನೋಡಿರಿ ಎಷ್ಟು ಚೆಂದಾಗ್ಯದ. ಈಗೆಲ್ಲ ಹಳ್ಳಿಟ್ಟು ಅಂದ್ರೆ ಏನಂತಲೇ ಗೊತ್ತಿರಂಗಿಲ್ಲ ಈಗಿನ ಹುಡುಗರಿಗೆ.
ನೀವು ನಿಮ್ಮ ಮನೆಯೊಳಗೆ ಮಾಡಿ ಅಳ್ಳಿಟ್ಟು ಅಂದರೆ ಏನಂತ ತೋರಿಸ್ಕೊಡ್ರಿ ಹುಡುಗರಿಗೆಲ್ಲ. ನೋಡಿರಿ ಹೆಂಗೆ ಬಂತಂತ ತಿಳಿಸೋದು ಮಾತ್ರ ಮರಿಬೇಡ್ರಿ. ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.